ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ವೀರೇಶ್ ಜಾಲ್ಗರ್. ಸ್ನೇಹಿತರೆ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಶ್ರೀ ವೆಂಕಟಾಪುರದಿಂದ ಶ್ರೀಶೈಲಕ್ಕೆ ಭಕ್ತರು ಹಲವಾರು ಸಂಖ್ಯೆಯಲ್ಲಿ ಲಕ್ಷಾನುಗಟ್ಟಲೆ ಭಕ್ತರು ಕರ್ನಾಟಕದಿಂದ ಹೋಗ್ತಾರೆ ವರ್ಷದಲ್ಲಿ 2 ಸಲ ಉಗಾದಿ ಮತ್ತು ಶಿವರಾತ್ರಿ ಸಮಯದಲ್ಲಿ. ಆದರೆ ಸಮಸ್ಯೆ ಎಲ್ಲಿ ಆಗ್ತಾ ಇದೆ ಅಂದರೆ ವೆಂಕಟಾಪುರದಿಂದ ಶ್ರೀಶೈಲಕ್ಕೆ ಮಧ್ಯದಲ್ಲಿ ಒಂದು 30-40 ಕಿಲೋಮೀಟ್ರ್ ಏನಿದೆ ಆ ರಸ್ತೆ ಬಹಳ ಭಯಾನಕವಾಗಿದೆ. ಯಾವುದೇ ಒಂದು ಸರ್ಕಾರ ವ್ಯವಸ್ಥೆನೇ ಮಾಡಿಲ್ಲ. ಆ ಥರ ಒಂದು ರಸ್ತೆ ಇದೆ, ಕೆಳಗೆ ಇಳಿಯೋಕ್ಕೂ ಆಗೋದಿಲ್ಲ. ವಯಸ್ಸಾದವರು ಇರ್ತಾರೆ, ಮಕ್ಕಳಿರ್ತಾರೆ. ಯಾವುದೇ ಒಂದು ಸರಿಯಾಗಿ ಒಂದು ವ್ಯವಸ್ಥೆ ಮಾಡಿಲ್ಲ. ಸ್ಟೆಪ್ಗಳು ಕೂಡ ಇಲ್ಲ. ಮತ್ತು ರಾತ್ರಿ ಹೊತ್ತು ಲೈಟ್ ವ್ಯವಸ್ಥೆ ಇಲ್ಲ. ನೀವು ತಿರುಪತಿಯಲ್ಲಿ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅವ್ರಿಗೆ ಹೋಗೋಕ್ಕೆ ಸ್ಟೆಪ್ಗಳು, ಗ್ರಿಲ್ ಬ್ರಿಡ್ಜು ಮತ್ತು ಒಳಗಡೆ ಲೈಟಿಂಗ್ ವ್ಯವಸ್ಥೆ ಎಲ್ಲವೂ ಮಾಡಿದ್ದಾರೆ ಒಂದು ತಿರುಪತಿಯಲ್ಲಿ. ನಮ್ಮ ಶ್ರೀಶೈಲಕ್ಕೆ ಯಾಕೆ ಮಾಡ್ತಾ ಇಲ್ಲ? ಕರ್ನಾಟಕದಿಂದ ಇಷ್ಟು ಜನ ಬರ್ತೀವಿ, ಆದರೂ ಯಾವುದೇ ಒಂದು ವ್ಯವಸ್ಥೆನೇ ಮಾಡಿಲ್ಲ. ಇಲ್ಲಿ ನಾವು ರಾತ್ರಿ ಹೊತ್ತು ಹೋಗ್ತೀವಿ, ರಾತ್ರಿ ಹೊತ್ತು ಲೈಟಿನ ವ್ಯವಸ್ಥೆ ಇಲ್ಲ. ಗುಂಪಾಗೆ ಹೋಗಬೇಕು, ಯಾವ ಪ್ರಾಣಿ ಯಾವಾಗ ಅಟ್ಯಾಕ್ ಆಗ್ತದೋ ಗೊತ್ತಿಲ್ಲ. ಅಂಥ ಒಂದು ರಸ್ತೆ ಇದು ಫಾರೆಸ್ಟು. ಯಾರಾದರೂ ಒಬ್ಬರು ಮಿಸ್ ಆದರೆ ಸೀದಾ ಕೈಲಾಸಕ್ಕೆ ಹೋಗ್ಬಿಡ್ತಾರೆ. ಅಂಥ ಒಂದು ಭಯಾನಕ ರಸ್ತೆ ಇದು. ಈ ಥರ ಒಂದು ರಸ್ತೆ ಇದೆ. ಬಹಳಷ್ಟು ನಮ್ಮ ಕರ್ನಾಟಕದಿಂದ ಹೋಗ್ತೀವಿ. ಸರ್ಕಾರ ಯಾಕೆ ಗಮನ ಕೊಡ್ತಾ ಇಲ್ಲ? ಅದಕ್ಕೆ ನನ್ನ ಅಭಿಪ್ರಾಯವನ್ನು ಡೆಪ್ಯೂಟಿ CM ಪವನ್ ಕಲ್ಯಾಣ್ ಅವರಿಗೆ ಒಂದು ಮನವಿ ಕೊಡ್ತಾ ಇದ್ದೀನಿ. ಏನಪ್ಪ ಅಂದರೆ ಇಂಥ ಒಂದು ಸಮಸ್ಯೆ ಬಗ್ಗೆ ನಾನು ಅವರಿಗೆ ಒಂದು ಲೆಟ್ರ್ ಕಳಿಸ್ತಾ ಇದ್ದೀನಿ. ಏನಪ್ಪ ಅಂದರೆ ಹೊಸದಾಗಿ ಏನು ಅಪ್ಡೇಟ್ ಮಾಡಬೇಕಂದ್ರೆ ಅಲ್ಲಿರೋ ಸಮಸ್ಯೆಯನ್ನು ಒಂದು ಗ್ರಿಲ್ ಬ್ರಿಡ್ಜನ್ನು ಮಾಡಿ. ಗ್ರಿಲ್ ಬ್ರಿಡ್ಜ್ ಮಾಡಿದರೆ ಒಳಗಡೆ ಸೇಫಾಗಿ ಭಕ್ತರು ತಿರುಗಾಡ್ತಾರೆ, ಕೆಳಗಡೆ ಆರಾಮಾಗಿ ಪ್ರಾಣಿಗಳು ತಿರುಗಾಡ್ತವೆ. ನೀವು ರಾತ್ರಿ ಹೊತ್ತು ಆ ಬ್ರಿಡ್ಜ್ ಒಳಗಡೆ ಲೈಟಿಂಗ್ ವ್ಯವಸ್ಥೆ, ಊಟದ ವ್ಯವಸ್ಥೆ ಮತ್ತು ನೀರಿನ ವ್ಯವಸ್ಥೆ ಎಲ್ಲ ಮಾಡಿದರೆ ಸುರಕ್ಷಿತವಾಗಿ ಅವನು ದರ್ಶನವನ್ನು ಪಡಿತಾನೆ ಭಕ್ತರು. ನೀವು ಯಾವುದೇ ಒಂದು ವ್ಯವಸ್ಥೆ ಮಾಡಿಲ್ಲಪ್ಪ ಅಂದರೆ ಬರ್ತಾ ಭಕ್ತರು ಈ ಥರ ಒಂದು ಸಮಸ್ಯೆ ಇದೆ ಅಂತ ಭಕ್ತರು ಕಡಿಮೆ ಆಗ್ತಾರೆ. ಇಂಥ ಒಂದು ಸಿಸ್ಟಮೆಟಿಕ್ ಆಗಿ ಮಾಡಿ ಒಂದು ಗ್ರಿಲ್ ಬ್ರಿಡ್ಜು ಆರಾಮಾಗಿ ಪ್ರಾಣಿಗಳು ತಿರುಗಾಡ್ತವೆ. ಎಲ್ಲೆಲ್ಲಿ ಸಮಸ್ಯೆ ಆಗ್ತದೆ ಆ ಥರ ಒಂದು ಮಾಡಿದರೆ ಒಂದು ಹೊಸ ಬದಲಾವಣೆ ಆಗ್ತದೆ. ನೀವು ಹೇಳ್ಬೋದು ಇದಕ್ಕೆ ಕೋಟ್ಯಾನುಗಟ್ಟಲೆ ಈ ಬ್ರಿಡ್ಜ್ ಮಾಡಬೇಕಂದ್ರೆ ಕೋಟ್ಯಾನುಗಟ್ಟಲೆ ಹಣ ಬೇಕಾಗ್ತದೆ. ವರ್ಷದಲ್ಲಿ ನಮ್ಮ ಕರ್ನಾಟಕದಿಂದ ವರ್ಷದಲ್ಲಿ 10 ಲಕ್ಷ ಜನ ಬರ್ತೀವಿ. ನಮ್ಮಿಂದ ಒಂದು 100 ರೂಪಾಯಿ ಚಾರ್ಜ್ ಮಾಡಿ ವರ್ಷದಲ್ಲಿ 10 ಕೋಟಿ ನಿಮಗೆ ಪ್ರಾಫಿಟ್ ಆಗ್ತದೆ. ಆ 10 ಕೋಟಿಯಿಂದ ಈ ಒಂದು ಬ್ರಿಡ್ಜ್ ಮಾಡಿ ಒಂದು ಸಲ ಮತ್ತು ನಾವು ಯಾವತ್ತು ಲೈಫ್ ಟೈಮ್ ಆರಾಮಾಗಿ ಜನರು ಎಲ್ಲ ಭಕ್ತರು ತಿರುಗಾಡ್ತಾರೆ. ಮತ್ತು ನಿಮಗೆ ವರ್ಷ 10 ಕೋಟಿ ಪ್ರಾಫಿಟ್ ಬರ್ತದೆ. ಗುಡಿ ಡೆವಲಪ್ಮೆಂಟ್ಗಾಗಲಿ ಸರ್ಕಾರಕ್ಕೂ ಬೆನಿಫಿಟ್ ಆಗ್ತದೆ. ಒಂದು ಸಲ ನಮ್ಮ ಭಕ್ತರ ಒಂದು ಕಳಕಳಿ ಎಂಬ ವಿನಂತಿಯನ್ನು ಡೆಪ್ಯೂಟಿ CM ಪವನ್ ಕಲ್ಯಾಣಿಗೆ ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಜೈ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ. ಮತ್ತು ಈ ಒಂದು ಲೆಟ್ರನ್ನು ಕಳಿಸ್ತಾ ಇದ್ದೀನಿ. ಇದಕ್ಕೆ ರಿಪ್ಲೈ ಮಾಡಿ ಏನಾದರೂ ನಮ್ಮ ಭಕ್ತರಿಗೆ ಒಂದು ಸೇವೆ, ಒಳ್ಳೆಯ ಒಂದು ಹೊಸ ಒಂದು ಆಲೋಚನೆಯಿಂದ ಒಂದು ಲೆಟ್ರ್ ಕಳಿಸ್ತಾ ಇದ್ದೀನಿ. ದಯವಿಟ್ಟು ಏನಾದರೂ ಬದಲಾವಣೆ ಮಾಡಿ ಅಂತ ಡೆಪ್ಯೂಟಿ CM ಪವನ್ ಕಲ್ಯಾಣಿಗೆ ನನ್ನ ಒಂದು ರಿಕ್ವೆಸ್ಟ್. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವೀರೇಶ್ ಜಾಲ್ಗರ್.